ಹಾಯ್ ಮಕ್ಕಳೇ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಾಕೇಶ್ ಸರ್. ಎಲ್ರಿಗೂ ಅಕ್ಷರ್ ಕ್ರಿಯೇಷನ್ಗೆ ಸ್ವಾಗತ ಸುಸ್ವಾಗತ. ಮಕ್ಕಳೇ, ಕಳೆದ ತರಗತಿಯಲ್ಲಿ ನಾವು ದ್ವಿತೀಯ PUC ಇತಿಹಾಸ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಸಿಂಧೂ ನಾಗರಿಕತೆಗೆ ಸಂಬಂಧಿಸಿದ ಹಾಗೆಯೇ ನಗರ ಯೋಜನೆಯ ಲಕ್ಷಣಗಳ ಬಗ್ಗೆ ತಿಳ್ಕೊಳ್ತಾ ಹೋಗಿದ್ವಿ ಅಲ್ವಾ? ಅದೆಲ್ಲ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂದ್ಕೊಳ್ತೇನೆ. ಅದರ ಮುಂದುವರೆದಂತೆ ನಾವು ಸಿಂಧೂ ಬಯಲಿನ ನಾಗರಿಕತೆಯ ಲಕ್ಷಣಗಳಲ್ಲಿ ನಾವು ನೋಡ್ತಾ ಹೋಗೋದಾದರೆ ರಾಜಕೀಯ ಲಕ್ಷಣ ಹೇಗಿತ್ತು ಅಥವಾ ರಾಜಕೀಯ ಸ್ಥಿತಿ ಹೇಗಿತ್ತು ಮತ್ತು ಸಾಮಾಜಿಕ ಸ್ಥಿತಿ ಹೇಗಿತ್ತು ಅನ್ನೋದನ್ನು ಇವತ್ತಿನ ತರಗತಿಯಲ್ಲಿ ನೋಡೋಣ. ಓಕೆನಾ? ದ ಪೊಲಿಟಿಕಲ್ ಕಂಡೀಷನ್ ಆ್ಯಂಡ್ ಸೋಷಲ್ ಕಂಡೀಷನ್ ಆಫ್ ದ ಇಂಡಸ್ ವ್ಯಾಲಿ ಸಿವಿಲೈಸೇಷನ್, ಅದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಸೊ ಮೊದಲಿಗೆ ನಾವು ತಿಳ್ಕೊಳ್ಬೇಕಾದದ್ದು ರಾಜಕೀಯ ಸ್ಥಿತಿ, ಪೊಲಿಟಿಕಲ್ ಕಂಡೀಷನ್. ರಾಜಕೀಯ ಸ್ಥಿತಿ, ಪೊಲಿಟಿಕಲ್ ಕಂಡೀಷನ್. ಸಿಂಧೂ ಬಯಲಿನ ನಾಗರಿಕತೆಯ ಕಾಲದಲ್ಲಿ ಅಲ್ಲಿನ ರಾಜಕೀಯ ಸ್ಥಿತಿ ಹೇಗಿತ್ತು ಅನ್ನೋದನ್ನು ನಾವು ತಿಳ್ಕೊಳ್ತಾ ಹೋಗಬೇಕು. ಸೊ ಇದು ತುಂಬ ಕಠಿಣ. ಯಾಕೆ ಕಠಿಣ ಅಂದರೆ ದೇರ್ ಈಸ್ ನೋ ರಿಟರ್ನ್ ಡಾಕ್ಯುಮೆಂಟ್ ಟು ಲರ್ನ್ ಅಬೌಟ್ ದ ಪೊಲಿಟಿಕಲ್ ಕಂಡೀಷನ್ ಆಫ್ ದಿಸ್ ಸಿವಿಲೈಸೇಷನ್. ಈ ನಾಗರಿಕತೆಯ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಮಗೆ ಯಾವುದೇ ಲಿಖಿತ ಆಧಾರಗಳಿಲ್ಲ. ನೀವು ಅದನ್ನೇ ಬರೀಬೇಕಾಗತ್ತೆ ಅಲ್ಲಿ. ಓಕೆನಾ? ಎಕ್ಸಾಮ್ನಲ್ಲಿ ಅದನ್ನೇ ಬರೀಬೇಕು. ಯಾಕಂದರೆ ಈ ನಾಗರಿಕತೆಯ ರಾಜಕೀಯ ಸ್ಥಿತಿಯನ್ನು ತಿಳ್ಕೊಳ್ಳೋದಕ್ಕೆ ನಮಗೆ ಕಠಿಣ, ಕಷ್ಟ ಸಾಧ್ಯ. ಇಟ್ ಈಸ್ ಡಿಫಿಕಲ್ಟ್ ಟು ಲರ್ನ್ ಅಬೌಟ್ ದ ಪೊಲಿಟಿಕಲ್ ಕಂಡೀಷನ್ ಆಫ್ ದ ಇಂಡಸ್ ಸಿವಿಲೈಸೇಷನ್ ಬಿಕಾಸ್ ದೇರ್ ಈಸ್ ನೋ ರಿಟರ್ನ್ ಡಾಕ್ಯುಮೆಂಟ್ ಟು ಲರ್ನ್ ಅಬೌಟ್ ದಟ್. ಅದರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಮಗೇನಿಲ್ಲ, ಲಿಖಿತ ಆಧಾರಗಳು ಇಲ್ಲ. ಹಾಗಂತ ಇತಿಹಾಸಕರು ಸುಮ್ಮನೆ ಇದ್ದಾರಾ? ಇಲ್ಲ. ಆದರೆ ಹಿಸ್ಟೋರಿಯನ್ಸ್ ಹ್ಯಾವ್ ಗೆಸ್ಸೆಡ್ ದ ಎಕ್ಸಿಸ್ಟೆನ್ಸ್ ಆಫ್ ಎ ಸ್ಟ್ರಾಂಗ್ ಅಡ್ಮಿನಿಸ್ಟ್ರೇಷನ್ ವಿತ್ ಯೂನಿಫಾರ್ಮ್ ಆ್ಯಂಡ್ ಸ್ಟ್ರಿಕ್ಟ್ law based on the town planning, based on the scientific town planning. ಓಕೆನಾ? ಸೊ ಅಲ್ಲಿರುವಂತಹ ವೈಜ್ಞಾನಿಕ ನಗರ ಯೋಜನೆಯನ್ನು ಆಧಾರವಾಗಿ ಇಟ್ಕೊಂಡು, ವೈಜ್ಞಾನಿಕ ನಗರ ಯೋಜನೆಯನ್ನು ಆಧಾರವಾಗಿ ಇಟ್ಕೊಂಡು ಇತಿಹಾಸಕಾರರು ಏನು ಮಾಡಿದ್ದಾರೆ, ಇಲ್ಲಿ ಗೆಸ್ ಮಾಡಿದ್ದಾರೆ. ಓಕೆನಾ? ಇತಿಹಾಸಕಾರರು ಏನು ಮಾಡ್ತಾ ಇದ್ದಾರೆ, ಇಲ್ಲಿ ಗೆಸ್ ಮಾಡ್ತಾ ಇದ್ದಾರೆ. ಹೀಗಿರಬಹುದು, ಹೀಗಿದ್ದಿರಬಹುದು ಅಂಥೇಳಿ ಅವರು ಗೆಸ್ ಮಾಡಿ ಅಲ್ಲಿನ ರಾಜಕೀಯ ಸ್ಥಿತಿಯನ್ನು ಹೇಳ್ತಾ ಇದ್ದಾರೆ. ಓಕೆನಾ? ಸೊ ಹೇಗೆ ಹಿಸ್ಟೋರಿಯನ್ಸ್ ಹ್ಯಾವ್ ಗೆಸ್ಡ್ ದ ಎಕ್ಸಿಸ್ಟೆನ್ಸ್ ಆಫ್ ಸ್ಟ್ರಾಂಗ್ ಅಡ್ಮಿನಿಸ್ಟ್ರೇಷನ್. ಸೊ ಅಲ್ಲಿ ಎಂತಹ ಆಡಳಿತ ಇತ್ತು ಅಂತೇಳಿ ಹೇಳಲಾಗತ್ತೆ, ಒಂದು ಉತ್ತಮ ಬಲಿಷ್ಠವಾದ ಆಡಳಿತ ಇತ್ತು ಅಂಥೇಳಿ ಅವರು ವಿವರಣೆಯನ್ನು ನೀಡ್ತಾರೆ ಇತಿಹಾಸಕಾರರು. ಯಾವ ಕಾಲದಲ್ಲಿ? ಸಿಂಧೂ ಬಯಲಿನ ಕಾಲದಲ್ಲಿ ಒಂದು ಬಲಿಷ್ಠ ಆಡಳಿತ ಇತ್ತು ಅಂಥೇಳಿ ಹೇಳ್ತಾರೆ. ದೆನ್ ಯೂನಿಫಾರ್ಮ್, ಏಕರೀತಿಯ ಆಡಳಿತ ಇತ್ತು ಅಂಥೇಳಿನೂ ಕೂಡ ಅಲ್ಲಿ ವಿವರಣೆಯನ್ನು ನೀಡ್ತಾರೆ. ದೆನ್ ಸ್ಟ್ರಿಕ್ಟ್ ಲಾ, ಕಠಿಣವಾದಂತಹ ಕಾನೂನು ಕೂಡ ಜಾರಿಯಲ್ಲಿ ಇತ್ತು ಅಂಥೇಳಿ ಇತಿಹಾಸಕಾರರು ಏನು ಮಾಡ್ತಾರೆ, ಇಲ್ಲಿ ಊಹೆ ಮಾಡ್ತಾ ಇರೋದನ್ನು ನಾವು ಗುರುತಿಸ್ಬೋದು. ಯಾವುದರ ಆಧಾರದ ಮೇಲೆ ಊಹೆಯನ್ನು ಮಾಡ್ತಾ ಇದ್ದಾರೆ? ಅಲ್ಲಿದ್ದಂತಹ ನಗರ ಯೋಜನೆ. ಅದು ಎಂತಹ ಯೋಜನೆ ಆಗಿತ್ತು? ಪ್ಲ್ಯಾನಡ್ ಅಲ್ವಾ? ಸೊ ಒಂದು ಯೋಜಿತ ನಗರ ವ್ಯವಸ್ಥೆಯನ್ನು ಅವರು ಹೊಂದಿದ್ರು. ಸೈಂಟಿಫಿಕ್, ವೈಜ್ಞಾನಿಕ ನಗರ ವ್ಯವಸ್ಥೆಯನ್ನು ಅವರು ಹೊಂದಿದ್ರು. ಇದಾಗಲೇ ನಾವು ನೋಡಿದ್ವಿ ನಗರ ಯೋಜನೆಯ ಲಕ್ಷಣಗಳು ಯಾವ್ಯಾವು ಅಂತೇಳಿ ಕಳೆದ ತರಗತಿಯಲ್ಲಿ ತಿಳ್ಕೊಂಡಿದ್ವಿ ಅಲ್ವಾ? ಸೊ ಅದನ್ನು ಆಧಾರವಾಗಿ ಇಟ್ಕೊಂಡು, ಅವರ ನಗರ ಯೋಜನೆಯನ್ನು ಆಧಾರವಾಗಿ ಇಟ್ಕೊಂಡೇ ಇತಿಹಾಸಕಾರರು ಇಲ್ಲಿ ಏನು ಮಾಡ್ತಾ ಇದ್ದಾರೆ, ಊಹೆ ಮಾಡ್ತಾ ಇದ್ದಾರೆ. ಓಕೆನಾ? ದಿ ಹಿಸ್ಟೋರಿಯನ್ಸ್ ಆರ್ ಗೆಸ್ಸಿಂಗ್ ದಟ್ ಎಕ್ಸಿಸ್ಟೆನ್ಸ್ ಆಫ್ ಎ strong administration with uniform and strict law based on the town planning. ಅಲ್ಲಿನ ನಗರ ಯೋಜನೆಯನ್ನು ಆಧಾರವಾಗಿ ಇಟ್ಕೊಂಡು ಅವರು ಈ ಊಹೆಯನ್ನು ಮಾಡ್ತಾರೆ. ಹೇಗಿತ್ತು ಅಲ್ಲಿನ ಆಡಳಿತ ಅಂತೇಳಿ ಅವರು ಊಹೆಯನ್ನು ಮಾಡ್ತಾರೆ.
ಒಂದು ಬಲಿಷ್ಠವಾದಂತಹ ಆಡಳಿತ ವ್ಯವಸ್ಥೆ ಅಲ್ಲಿತ್ತು. ಹಾಗೆಯೇ ಏಕರೀತಿಯ ಆಡಳಿತ ವ್ಯವಸ್ಥೆ ಇತ್ತು. ಅದರ ಜೊತೆಗೆ ಕಠಿಣ ಕಾನೂನುಗಳು ಅಲ್ಲಿ ಅಸ್ತಿತ್ವದಲ್ಲಿ ಇದ್ವು ಅನ್ನುವಂಥದ್ದನ್ನು ಅವರು ಗೆಸ್ ಮಾಡ್ತಾ ಇದ್ದಾರೆ, ಊಹೆಯನ್ನು ಮಾಡ್ತಾ ಇದ್ದಾರೆ. ಸೊ ದೇರ್ ವಾಸ್ ಯೂನಿಫಾರ್ಮಿಲಿಟಿ ಇನ್ ಟೌನ್ ಪ್ಲ್ಯಾನಿಂಗ್. ನಾವು ಅಲ್ಲಿನ ನಗರ ಯೋಜನೆಯಲ್ಲಿ ನಾವು ನೋಡೋದಾದರೆ ಯೂನಿಫಾರ್ಮಿಲಿಟಿ, ಏಕರೀತಿಯ ನಗರ ಯೋಜನೆಗಳನ್ನು ನಾವು ಗುರುತಿಸ್ತೇವೆ. ಏಕರೀತಿಯಾದಂತಹ ನಗರ ಯೋಜನೆಯನ್ನು ಗುರುತಿಸ್ತೇವೆ. ಓಕೆನಾ? ಎಲ್ಲೆಲ್ಲ ನಗರಗಳು ಕಂಡು ಬಂದಿದೆಯೋ ಅಲ್ಲೆಲ್ಲ ಕೂಡ ಏಕರೀತಿಯ ನಗರ ವ್ಯವಸ್ಥೆಯನ್ನು ನಾವು ಗುರುತಿಸ್ತೇವೆ. ಇದು ಏನನ್ನು ಸೂಚಿಸ್ತಪ್ಪ ಅಂದರೆ ಅಲ್ಲಿ ಏಕರೀತಿಯ ಆಡಳಿತದ ವ್ಯವಸ್ಥೆ ಅಲ್ಲಿತ್ತು ಅನ್ನುವಂಥದ್ದು ಸೂಚಿಸುತ್ತೆ. ಅದ್ರ ಜೊತೆಗೆ ಇಟ್ ಪ್ರೂವ್ ದಟ್ ಆ ಯೋಜನೆ ಹೇಗಿದೆಯೋ ಅದು ಏನನ್ನು ಪ್ರೂವ್ ಮಾಡುತ್ತಪ್ಪ ಅಂದರೆ, ಏನನ್ನು ಸಮರ್ಥಿಸುತ್ತಪ್ಪ ಅಂದರೆ, ಇಟ್ ಪ್ರೂವ್ ದಟ್ ಎಕ್ಸಿಸ್ಟೆನ್ಸ್ ಆಫ್ ವೆಲ್ ಅಡ್ಮಿನಿಸ್ಟ್ರೇಷನ್, ಅಂದರೆ ಉತ್ತಮ ಆಡಳಿತ ಇತ್ತು ಅನ್ನುವಂಥದ್ದು ಅದರ ಮೂಲಕ ಗೊತ್ತಾಗುತ್ತೆ. ಒಂದು ಉತ್ತಮ ಆಡಳಿತ ಇದ್ದಾಗ ಮಾತ್ರ ನಾವು ಗುರುತಿಸ್ತೇವೆ. ಒಂದು ಉತ್ತಮ ಆಡಳಿತ ವ್ಯವಸ್ಥೆ ಇದ್ದಾಗ ಮಾತ್ರ ರಸ್ತೆಗಳು ಚೆನ್ನಾಗಿರ್ತವೆ. ಒಂದು ಉತ್ತಮ ಆಡಳಿತ ವ್ಯವಸ್ಥೆ ಇದ್ದಾಗ ಮಾತ್ರ ಆರೋಗ್ಯ ವ್ಯವಸ್ಥೆ ಚೆನ್ನಾಗಿರುತ್ತೆ. ಉತ್ತಮ ಆಡಳಿತ ವ್ಯವಸ್ಥೆ ಇದ್ದಾಗ ಮಾತ್ರ ಉತ್ತಮ ಯೋಜನೆಗಳು ಜಾರಿಗೆ ಬರ್ತಾ ಇರ್ತವೆ. ಉತ್ತಮ ಆಡಳಿತ ವ್ಯವಸ್ಥೆ ಇದ್ದಾಗ ಮಾತ್ರ ರೈತರ ಕಲ್ಯಾಣ ಸಾಧ್ಯ ಆಗಿರುತ್ತೆ. ಉತ್ತಮ ಆಡಳಿತ ವ್ಯವಸ್ಥೆ ಇದ್ದಾಗ ಮಾತ್ರ ಸರ್ವತೋಮುಖ ಬೆಳವಣಿಗೆ ಅನ್ನುವಂಥದ್ದು ಸಾಧ್ಯ ಆಗಿರುತ್ತೆ ಅಲ್ವಾ? ಸೊ ಅಂದರೆ ಇಲ್ಲಿ ಉತ್ತಮ ನಗರ ಯೋಜನೆ ಅಸ್ತಿತ್ವದಲ್ಲಿತ್ತು ಅಂದರೆ ಅದರ ಅರ್ಥ ಏನು? ಅಲ್ಲಿ ಆಡಳಿತ ವ್ಯವಸ್ಥೆ ಚೆನ್ನಾಗಿತ್ತು ಅಂತ ಹೇಳಿನೇ ಅರ್ಥ ಅಲ್ವಾ? ಸೊ ಆ ಮೂಲಕ ಇತಿಹಾಸಕಾರರು ಇಲ್ಲಿ ಏನನ್ನು ಮಾಡ್ತಾ ಇದ್ದಾರೆ? ಊಹೆಯನ್ನು ಮಾಡ್ತಾ ಇದ್ದಾರೆ. ಹಿಸ್ಟೋರಿಯನ್ಸ್ ಹ್ಯಾವ್ ಗೆಸ್ಡ್ ದಟ್ ಎಕ್ಸಿಸ್ಟೆನ್ಸ್ ಆಫ್ ಸ್ಟ್ರಾಂಗ್ ಅಡ್ಮಿನಿಸ್ಟ್ರೇಷನ್ ವಿತ್ ಯೂನಿಫಾರ್ಮ್ ಆ್ಯಂಡ್ ಸ್ಟ್ರಿಕ್ಟ್ ಲಾ ಬೇಸ್ಡ್ ಆನ್ ದ ಟೌನ್ ಪ್ಲ್ಯಾನಿಂಗ್ ಅಲ್ಲಿದ್ದಂತಹ ನಗರ ಯೋಜನೆಯನ್ನು ಆಧಾರವಾಗಿ ಇಟ್ಕೊಂಡು ಈ ಕಾಲದಲ್ಲಿ ಇಂತಹ ಆಡಳಿತ ವ್ಯವಸ್ಥೆ ಅಂದರೆ ಏಕರೀತಿಯ ಆಡಳಿತ ವ್ಯವಸ್ಥೆ ಇತ್ತು, ಬಲಿಷ್ಠ ಆಡಳಿತ ವ್ಯವಸ್ಥೆ ಇತ್ತು, ಕಠಿಣ ಕಾನೂನುಗಳು ಅಲ್ಲಿ ಅಸ್ತಿತ್ವದಲ್ಲಿದ್ದು, ಸೊ ಉತ್ತಮ ಆಡಳಿತದ ವ್ಯವಸ್ಥೆ ಇತ್ತು ಅಂಥೇಳಿ ಇತಿಹಾಸಕಾರರು ಇಲ್ಲಿ ಊಹೆಯನ್ನು ಮಾಡ್ತಾರೆ. ಸೊ ಇದಿಷ್ಟನ್ನು ನೀವು ಬರಿಬೇಕು. ಓಕೆನಾ? ಸೊ ಇಲ್ಲಿ ನೀವು ಇಷ್ಟೇ ಬರೆದ ಸಾಕು. ರಾಜಕೀಯ ಸ್ಥಿತಿ ಹೇಗಿತ್ತು ಅಂದರೆ, ಸೊ ಈ ರಾಜಕೀಯ ಸ್ಥಿತಿ ಅಂದರೆ ಸಿಂಧೂ ಬಯಲಿನ ನಾಗರಿಕತೆಯ ಬಗ್ಗೆ ರಾಜಕೀಯ ಸ್ಥಿತಿಯನ್ನು ತಿಳ್ಕೊಳ್ಳೋದಕ್ಕೆ ಯಾವುದೇ ಲಿಖಿತ ಆಧಾರಗಳು ಇಲ್ಲ. ದೇರ್ ಇಸ್ ನೋ ರಿಟರ್ನ್ ಡಾಕ್ಯುಮೆಂಟ್ ಟು ಲರ್ನ್ ಅಬೌಟ್ ದ ಸಿಂಧೂ ಸಿವಿಲೈಸೇಷನ್ ಪೊಲಿಟಿಕಲ್ ಕಂಡೀಷನ್. ಸೊ ಇಟ್ ಈಸ್ ಡಿಫಿಕಲ್ಟ್. ಸೊ ಹಾಗಾಗಿ ಅದೇನಾಗಿದೆ? ಕಠಿಣ ಆಗಿದೆ. ಆದರೂ ಕೂಡ ಹಿಸ್ಟೋರಿಯನ್ಸ್ ಆರ್ ಗೆಸ್ಸಿಂಗ್ ದ್ಯಾಟ್. ಇತಿಹಾಸಕಾರರು ಏನು ಮಾಡ್ತಾ ಇದ್ದಾರೆ? ಇಲ್ಲಿ ಊಹೆಯನ್ನು ಮಾಡ್ತಾ ಇದ್ದಾರೆ. ಎಂತಹ ಆಡಳಿತ ವ್ಯವಸ್ಥೆ ಇತ್ತು ಅಂಥೇಳಿ? ಸ್ಟ್ರಾಂಗ್ ಅಡ್ಮಿನಿಸ್ಟ್ರೇಷನ್, ಅಲ್ಲಿ ಬಲಿಷ್ಠವಾದಂಥ ಆಡಳಿತ ಇತ್ತು. ಹೇಗಿತ್ತು? ಯೂನಿಫಾರ್ಮಿಲಿಟಿಯಲ್ಲಿತ್ತು, ಏಕರೀತಿಯ ಆಡಳಿತ ವ್ಯವಸ್ಥೆ ಇತ್ತು. ಜೊತೆಗೆ ಕಠಿಣ ಕಾನೂನುಗಳು, ಸ್ಟ್ರಿಕ್ಟ್ ಲಾ ಕೂಡ ಅಲ್ಲಿ ಇತ್ತು ಅಂಥೇಳಿ. ಸೊ ಅದ್ರ ಜೊತೆಗೆ ಪವರ್ಫುಲ್ ಅಡ್ಮಿನಿಸ್ಟ್ರೇಷನ್, ಉತ್ತಮ ಆಡಳಿತ ವ್ಯವಸ್ಥೆಯು ಕೂಡ ಅಲ್ಲಿ ಇತ್ತು ಅಂಥೇಳಿ ಇತಿಹಾಸಕಾರರು ಊಹೆಯನ್ನು ಮಾಡ್ತಾ ಇದ್ದಾರೆ. ಅದಿಷ್ಟು ರಾಜಕೀಯ ಸ್ಥಿತಿ. ನೆಕ್ಸ್ಟ್ ವಿ ವಾಂಟ್ ಟು ಲರ್ನ್ ಅಬೌಟ್ ದ ಸೋಷಿಯಲ್ ಕಂಡೀಷನ್, ಸಾಮಾಜಿಕ ಸ್ಥಿತಿ. ಸೋಷಿಯಲ್ ಕಂಡೀಷನ್ ಮಕ್ಕಳೇ, ನಿಮಗೆ ತುಂಬ ಈಸಿ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರನೇ ಈ ಸಾಮಾಜಿಕ ಸ್ಥಿತಿಯನ್ನು ಹಲವಾರು ಭಾಗಗಳನ್ನಾಗಿ ಮಾಡಿ ನಿಮಗೆ ಕೊಡ್ತಾ ಹೋಗ್ತೀನಿ. ಅಧ್ಯಯನದ ಹಿತದೃಷ್ಟಿಯಿಂದ ತುಂಬ ಈಸಿಯಾಗಿ ನೀವು ಅರ್ಥ ಮಾಡ್ಕೊಳ್ಬೋದು ಅಥವಾ ಅದನ್ನು ನೀವು ಕಲಿಬೋದು ಅನ್ನುವಂಥದ್ದು. ನಿಮಗೆ ಯಾವುದೇ ಗೈಡ್ಗಳಲ್ಲಿ, ಯಾವುದೇ ನೋಟ್ಸ್ನಲ್ಲಿ ನಿಮಗೆ ಹೀಗೆ ಸಿಗೋದಿಲ್ಲ. ಓಕೆನಾ? ಟೆಕ್ಸ್ಟ್ ಬುಕ್ ನೋಡಿದ್ರೂ ಕೂಡ ನಿಮಗೆ ಅರ್ಥ ಆಗೋದಿಲ್ಲ. ಸೊ ಅದನ್ನು ತುಂಬ ಸಿಂಪ್ಲಿಫೈ ಮಾಡಿ ನಿಮಗೆ ಎಕ್ಸಾಮಿಗೆ ಎಷ್ಟು ಬೇಕೋ ಅಷ್ಟನ್ನು ನಿಮಗೆ ಇಲ್ಲಿ ನೀಡ್ತಾ ಹೋಗ್ತೇನೆ. ಹಲವಾರು ಭಾಗಗಳಾಗಿ ಸುಮಾರು 4 ಭಾಗವನ್ನು ಮಾಡ್ತೀನಿ ಇಲ್ಲಿ ಸೋಷಿಯಲ್ ಕಂಡೀಷನ್ನಲ್ಲಿ. ಓಕೆನಾ? ಸೊ ಹಾಗೆ ಭಾಗವನ್ನು ಮಾಡಿ ನಿಮಗೆ ನೀಡ್ತೇನೆ. ಸೊ ಇದರ ಉಪಯೋಗವನ್ನು ಪಡೆದುಕೊಳ್ಳಿ. ಸೋಷಿಯಲ್ ಕಂಡೀಷನ್ ಈಸ್ ವೆರಿ ಇಂಪಾರ್ಟೆಂಟ್ ಎಕ್ಸಾಮಿನೇಷನ್ ಪರ್ಪಸ್. ಆಯಿತಾ? ಈ ಎಕ್ಸಾಮ್ನ ದೃಷ್ಟಿಯಿಂದ ನೋಡೋದಾದರೆ ಈ ಸಾಮಾಜಿಕ ಸ್ಥಿತಿಯನ್ನು ಪದೇ ಪದೇ ಕೇಳ್ತಾ ಇರ್ತಾರೆ ಎಕ್ಸಾಮ್ನಲ್ಲಿ. ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಯನ್ನು ವಿವರಿಸಿ ಅಂತೇಳಿ ಕೇಳ್ತಾರೆ. 5 ಅಂಕಕ್ಕೆ ತುಂಬಾ ಇಂಪಾರ್ಟೆಂಟ್. ಎಸ್. ಸೊ ಇಲ್ಲಿನ ಸಾಮಾಜಿಕ ಸ್ಥಿತಿ ಹೇಗಿತ್ತು ಅನ್ನೋದನ್ನು ನಾವು ನೋಡ್ತಾ ಹೋಗಬೇಕು. ಇಲ್ಲಿ ಯಾವುದರ ಬಗ್ಗೆ ತಿಳ್ಕೊಳ್ಳೋದಕ್ಕೂ ಕೂಡ ನಮಗೇನಿಲ್ಲ, ಲಿಖಿತ ಆಧಾರಗಳಿಲ್ಲ. ಉತ್ಕಲನವನ್ನು ಆಧಾರವಾಗಿ ಇಟ್ಕೊಂಡು, ಉತ್ಕಲನದ ಸಂದರ್ಭದಲ್ಲಿ ಸಿಕ್ಕಂತಹ ವಸ್ತುಗಳನ್ನು ಆಧಾರವಾಗಿ ಇಟ್ಕೊಂಡೇ ಇಲ್ಲಿನ ಸಾಮಾಜಿಕ, ಆರ್ಥಿಕ, ರಾಜಕೀಯ ಸ್ಥಿತಿಯ ಬಗ್ಗೆ ಇಲ್ಲಿ ಇತಿಹಾಸಕಾರರು ವಿವರಣೆಯನ್ನು ನೀಡ್ತಾ ಹೋಗ್ತಾರೆ. ಸೊ ಅದರ ಆಧಾರವಾಗಿ ಇಟ್ಕೊಂಡೇ ನಾವು ಇದರ ಸಾಮಾಜಿಕ ಸ್ಥಿತಿಯನ್ನು ತಿಳ್ಕೊಳ್ತಾ ಹೋಗ್ಬೋದು. ಈ ಸಾಮಾಜಿಕ ಸ್ಥಿತಿಯಲ್ಲಿ ಮೊದಲನೇ ವರ್ಗವಾಗಿ ನಾನು ಮಾಡಿರುವಂಥದ್ದು ಅದೇ ಯಾವುದಪ್ಪ ಅಂದರೆ ಡಿವಿಷನ್ ಅಂತೇಳಿ ತಗೊಳ್ಳಿ, ವರ್ಗ ಅಂತೇಳಿ.
ವರ್ಗ ಎ ವರ್ಗ ಅಂತೇಳಿ ಹೆಡ್ಲೈನ್ ಅಂತೇಳಿ ಸೈಡ್ ಹೆಡ್ಲೈನು ವರ್ಗ ಡಿವಿಷನ್ಸ್ ಅಂಥೇಳಿ. ಎಸ್. ಸೊ ಇಲ್ಲಿ ಈ ಸಮಾಜದಲ್ಲಿ ದೇರ್ ವರ್ fourfold divisions in this society, fourfold divisions in this society on the basis of occupation. Based on occupation, the Sindhu society is divided into 4 divisions. There were a fourfold division based on ಆಕ್ಯುಪೇಷನ್. ಈ ಸಮಾಜದಲ್ಲಿ ವೃತ್ತಿಯ ಆಧಾರದ ಮೇಲೆ 4 ವರ್ಗಗಳು ಅಸ್ತಿತ್ವದಲ್ಲಿ ಇದ್ದವು. ಈ ಸಮಾಜದಲ್ಲಿ ವೃತ್ತಿಯ ಆಧಾರದ ಮೇಲೆ 4 ವರ್ಗಗಳು ಅಸ್ತಿತ್ವದಲ್ಲಿದ್ದವು. ದೇರ್ ವರ್ 4fold divisions based on occupation. ವೃತ್ತಿಯ ಆಧಾರದ ಮೇಲೆ ಎಷ್ಟು ವರ್ಗಗಳು ಈ ಸಮಾಜದಲ್ಲಿದ್ದು? 4 ವರ್ಗಗಳು. ನೋಡಿ, ಮೊದಲಿಗೆ ಜಾತಿ ವ್ಯವಸ್ಥೆ ಅನ್ನುವಂಥದ್ದು ಅಸ್ತಿತ್ವದಲ್ಲಿ ಇರಲಿಲ್ಲ. ಸೊ ಅಲ್ಲಿ ವರ್ಗಗಳನ್ನು ಮಾಡಲಾಗಿತ್ತು. ಯಾವುದರ ಆಧಾರದ ಮೇಲೆ? ವೃತ್ತಿಯ ಆಧಾರದ ಮೇಲೆ. ಸೊ ಹಾಗಾದರೆ ಅವು ಯಾವ್ಯಾವು? ದೇವರ್ ಒನ್ ಈಸ್ ದ ಲರ್ನಡ್ ಕ್ಲಾಸಸ್. ಸೊ ಅದರಲ್ಲಿ ಯಾವ್ಯಾವು ಒಂದೊಂದು? ಸೊ ಅದರಲ್ಲಿ 4 ವರ್ಗಗಳಿದ್ವು. ಅದರಲ್ಲಿ ಲರ್ನಡ್ ಕ್ಲಾಸಸ್ ಅಂದರೆ ಪಂಡಿತ ವರ್ಗ ಅನ್ನುವಂಥದ್ದು ವರ್ಗ. ಪಂಡಿತ ವರ್ಗ, ಲರ್ನಡ್ ಕ್ಲಾಸಸ್. ದೆನ್ ವಾರಿಯರ್ಸ್, ಯೋಧರು ವಾರಿಯರ್ಸ್, ಯೋಧರುಗಳು ಅನ್ನುವಂತಹ ಒಂದು ವರ್ಗ ಇತ್ತು. ಹಾಗೆಯೇ ಟ್ರೇಡರ್ಸ್, ವ್ಯಾಪಾರಿಗಳು ಅನ್ನುವಂತಹ ವರ್ಗ ಇಲ್ಲಿ ಅಸ್ತಿತ್ವದಲ್ಲಿತ್ತು. ಆ್ಯಂಡ್ ದ ಲಾಸ್ಟ್ ಒನ್, 4th ಒನ್ ಈಸ್ ವರ್ಕರ್ಸ್, ಶ್ರಮಿಕರು ಅನ್ನುವಂತಹ ವರ್ಗ. ಸೊ ಹೀಗೆ ಸಿಂಧೂ ಬಯಲಿನ ನಾಗರಿಕತೆಯಲ್ಲಿ ಒಟ್ಟು 4 ವರ್ಗಗಳು ಕಂಡು ಬರ್ತಾ ಇದ್ವು. ಅವು ಯಾವುದರ ಆಧಾರದ ಮೇಲೆ? ವೃತ್ತಿಯ ಆಧಾರದ ಮೇಲೆ. ಇನ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್, in this society there were 4fold divisions based on occupation. ವೃತ್ತಿಯ ಆಧಾರದ ಮೇಲೆ 4 ವರ್ಗಗಳಿದ್ವು. ಅವು ಯಾವ್ಯಾವು? ಒಂದು ಪಂಡಿತ ವರ್ಗ, ಇನ್ನೊಂದು ಯೋಧರು, ಮತ್ತಿನ್ನೊಂದು ವ್ಯಾಪಾರಿಗಳು, ಮತ್ತು ಇನ್ನೊಂದು ಯಾರು? ಶ್ರಮಿಕರು ಅನ್ನುವಂತಹ ವರ್ಗ ಇತ್ತು. ಈ ಪಂಡಿತ ವರ್ಗ ಯಾವುಗಳನ್ನು ಒಳಗೊಂಡಿತ್ತು ಅಥವಾ ಯಾರನ್ನು ಒಳಗೊಂಡಿತ್ತು ಅಂದರೆ, ಈ ಪಂಡಿತ ವರ್ಗದಲ್ಲಿ ಅಂದರೆ ಯಾರು? ಇವರು ಅಲ್ವಾ. ಸೊ ಲರ್ನಡ್ ಕ್ಲಾಸಸ್ನಲ್ಲಿ ಯಾರೆಲ್ಲ ಬರ್ತಾ ಇದ್ರು ಅಂದರೆ, ಇಟ್ ಇನ್ಕ್ಲೂಡೆಡ್ ಪ್ರೇಸ್ಟ್ಸ್, ಪುರೋಹಿತರುಗಳು ಕಂಡು ಬರ್ತಾಯಿದ್ರು. ಪುರೋಹಿತರು, ಈ ಪಂಡಿತ ವರ್ಗದಲ್ಲಿ ಕಂಡುಬರುವಂಥವರು ಪುರೋಹಿತರಾಗಿದ್ದರು, ಪ್ರೇಸ್ಟ್ಸ್. ಆ್ಯಂಡ್ ಆಸ್ಟ್ರೋಲಾಜಿಸ್ಟ್, ಜ್ಯೋತಿಷಿಗಳು ಕಂಡು ಬರ್ತಾಯಿದ್ರು. ಆಸ್ಟ್ರೋಲಾಜಿಸ್ಟ್ ವರ್ ಆಲ್ಸೋ ಇನ್ಕ್ಲೂಡೆಡ್ ಇನ್ ದಿಸ್ ಗ್ರೂಪ್. ಆ್ಯಂಡ್ ಒನ್ ಮೋರ್ ಈಸ್ ಫಿಸಿಷಿಯನ್ಸ್, ವೈದ್ಯರುಗಳು ಫಿಸಿಷಿಯನ್ಸ್ ಕೂಡ ಈ ವರ್ಗದಲ್ಲಿ ಕಂಡು ಬರ್ತಾಯಿದ್ರು. ಓಕೆನಾ. ಸೊ ಹೀಗೆ ಇಲ್ಲಿನ ಸಮಾಜವನ್ನು 4 ವರ್ಗಗಳಾಗಿ ಗುರುತಿಸಲಾಗಿತ್ತು. ಅವರು ಯಾರ್ಯಾರು? ಪಂಡಿತ ವರ್ಗ, ಯೋಧರುಗಳ ವರ್ಗ, ವ್ಯಾಪಾರಿಗಳ ವರ್ಗ ಮತ್ತು ಶ್ರಮಿಕರುಗಳ ವರ್ಗ ಅಂಥೇಳಿ. ಈ ಪಂಡಿತ ವರ್ಗಗಳಲ್ಲಿ ಯಾರೆಲ್ಲ ಬರ್ತಿದ್ರಪ್ಪ ಅಂದರೆ, ಪುರೋಹಿತರು, ಜ್ಯೋತಿಷಿಗಳು ಮತ್ತು ವೈದ್ಯರುಗಳು. ಪ್ರೀಸ್ಟ್, ದೆನ್ ಆಸ್ಟ್ರಾಲಜಿಸ್ಟ್ ಆ್ಯಂಡ್ ದೆನ್ ಫಿಸಿಷಿಯನ್ಸ್. ಸೊ ಇವರುಗಳು ಈ ವರ್ಗದಲ್ಲಿ ಕಂಡು ಬರ್ತಾಯಿದ್ರು. ಸೊ ಇದು ಡಿವಿಷನ್ಸ್ಗೆ ಸಂಬಂಧಿಸಿದ್ದು, ಈ ಸಮಾಜದಲ್ಲಿದ್ದಂತಹ ವರ್ಗಕ್ಕೆ ಸಂಬಂಧಿಸಿದ್ದು. ನೆಕ್ಸ್ಟ್ ನಾನು ಗ್ರೂಪ್ ಮಾಡಿರುವಂಥದ್ದು ಫುಡ್, ಆಹಾರ ಅಂತೇಳಿ ಮಾಡಿದ್ದೇನೆ. ಬಿ, ಆಹಾರ, ಫುಡ್. ಸೊ ಈ ಸಮಾಜದಲ್ಲಿ ಆಹಾರವನ್ನು ಅಂದರೆ ಯಾವೆಲ್ಲ ಆಹಾರದ ಸಾಮಗ್ರಿಗಳನ್ನು ಇವರು ಬಳಸ್ಕೊಳ್ತಾಯಿದ್ರು ಅಥವಾ ಆಹಾರವಾಗಿ ಯಾವುಗಳನ್ನು ಉಪಯೋಗಿಸ್ತಾ ಇದ್ರು ಅನ್ನೋದನ್ನು ನಾವು ನೋಡ್ತಾ ಹೋಗಬೇಕಾಗತ್ತೆ. ಸೊ ಈ ಸಂದರ್ಭದಲ್ಲಿ ಡ್ಯೂರಿಂಗ್ ದಿಸ್ ಪೀರಿಯಡ್ ವೀಟ್ ವಾಸ್ ದೇರ್ ಪ್ರಿನ್ಸಿಪಲ್ ಫುಡ್. ಇಟ್ಸ್ ವೆರಿ ಇಂಪಾರ್ಟೆಂಟ್. ವಿಚ್ ಇಸ್ ದ ಪ್ರಿನ್ಸಿಪಲ್ ಫುಡ್ ಆಫ್ ಸಿಂಧೂ ಪೀಪಲ್ ಅಂತೇಳಿ ಕೇಳ್ಬೋದು. ವೀಟ್ ವಾಸ್ ದ ಪ್ರಿನ್ಸಿಪಲ್ ಫುಡ್ ಆಫ್ ದಿಸ್ ಪೀಪಲ್. ಸೊ ಇಲ್ಲಿ ಗೋಧಿ ಇವರ ಪ್ರಮುಖ ಆಹಾರ ಧಾನ್ಯವಾಗಿತ್ತು.
ಆಹಾರ ಧಾನ್ಯವಾಗಿತ್ತು. ಓಕೆನಾ. ಸೊ ಇವರ ಪ್ರಮುಖವಾದಂಥ ಆಹಾರ ಧಾನ್ಯ ಯಾವುದು? ಗೋಧಿ ಆಗಿತ್ತು. ವೆರಿ ಇಂಪಾರ್ಟೆಂಟ್. ವೀಟ್ ವಾಸ್ ದ ಪ್ರಿನ್ಸಿಪಲ್ ಫುಡ್ ಆಫ್ ದಿಸ್ ಪೀರಿಯಡ್. ಈ ಕಾಲದ ಪ್ರಮುಖವಾದಂತಹ ಆಹಾರ ಧಾನ್ಯ ಅಂಥೇಳಿ ಗುರುತಿಸ್ತೇವೆ. ಅದ್ರ ಜೊತೆಗೆ ಇತರ ಆಹಾರ ಧಾನ್ಯಗಳು ಯಾವ್ಯಾವು ಅಂದರೆ ಬಾರ್ಲಿಯನ್ನು ಇವರು ಬಳಸ್ತಾ ಇದ್ರು. ದೆನ್ ಅಕ್ಕಿ, ರೈಸ್ ವಾಸ್ ಆಲ್ಸೋ ಯೂಸ್ಡ್ ಡ್ಯೂರಿಂಗ್ ದಿಸ್ ಪೀರಿಯಡ್ ಆ್ಯಸ್ ಫುಡ್. ದೆನ್ ಹಣ್ಣುಗಳು, fruits were also using. Then ತರಕಾರಿಗಳು, vegetables were also using during this period. Then dates, ಖರ್ಜೂರವನ್ನು ಕೂಡ ಇವರು ಬಳಸ್ತಾ ಇದ್ರು. ದೆನ್ ಮಿಲ್ಕ್, ಹಾಲನ್ನು ಕೂಡ ಇವರು ಆಹಾರವಾಗಿ ಬಳಸ್ತಾ ಇದ್ರು. ದೆನ್ ಫಿಶ್, ಮೀನನ್ನು ಕೂಡ ಉಪಯೋಗಿಸ್ತಾ ಇದ್ರು. ಪೋರ್ಕ್, ಹಂದಿ ಮಾಂಸವನ್ನು ಬಳಸ್ತಾ ಇದ್ರು. ಮೀಟ್, ದನದ ಮಾಂಸವನ್ನು ಕೂಡ ಇವರು ಬಳಸ್ತಾ ಇದ್ರು. ದೆನ್ ಪೌಲ್ಟ್ರಿ, ಕೋಳಿ ಮಾಂಸವನ್ನು ಕೂಡ ಇವರು ಬಳಸ್ತಾ ಇದ್ರು. ಸೊ ಹೀಗೆ ಈ ಎಲ್ಲ ವಸ್ತುಗಳನ್ನು ಆಹಾರವಾಗಿ ಇವರು ಬಳಸ್ತಾ ಇದ್ರು. ಓಕೆನಾ. ಸೊ ಅವರ ಪ್ರಮುಖ ಆಹಾರದ ಧಾನ್ಯ ಯಾವುದಾಗಿತ್ತು? ಗೋಧಿ ಆಗಿದ್ದರೆ ಅದ್ರ ಜೊತೆಗೆ ಬಾರ್ಲಿ, ಅಕ್ಕಿ, ಹಣ್ಣು, ತರಕಾರಿ, ಖರ್ಜೂರ, ಹಾಲು, ಮೀನು, ಮಾಂಸ, ಸೊ ಹೀಗೆ ಹಲವಾರು ಆಹಾರದ ಪದಾರ್ಥಗಳನ್ನು ಇವರು ಆಹಾರವಾಗಿ ಹೊಂದಿದ್ರು. ಓಕೆನಾ. ಸೊ ಇದಿಷ್ಟು ಆಹಾರಕ್ಕೆ ಸಂಬಂಧಿಸಿದ ಹಾಗೆ. ನೆಕ್ಸ್ಟು ನಾವು ನೋಡಬೇಕಾದಂಥದ್ದು ಆಹಾರದ ನಂತರ ವಿಭಾಗ ನಾನು ಮಾಡಿರೋದು ಮೂರನೇದು. ದೆನ್ ಡ್ರೆಸ್ ಆ್ಯಂಡ್ ಆರ್ನಮೆಂಟ್ಸ್. ಓಕೆನಾ. ಉಡುಗೆ ತೊಡುಗೆಗಳು. ಸೊ ಯಾವೆಲ್ಲ ಉಡುಗೆಯನ್ನು ಮತ್ತು ತೊಡುಗೆಯನ್ನು ಅವರು ಹೊಂದಿದ್ರು ಅನ್ನುವಂಥದ್ದು ಡ್ರೆಸ್ ಆ್ಯಂಡ್ ಆರ್ನಮೆಂಟ್ಸ್ ಅಂಥೇಳಿ ಇಲ್ಲಿ ವಿಭಾಗವನ್ನು ಮಾಡಿದ್ದೇನೆ. ದೇ ಯೂಸ್ಡ್ ಕಾಟನ್ ಆ್ಯಂಡ್ ವುಲ್ಲನ್ ಕ್ಲಾತ್ಸ್. ಅವರು ಹತ್ತಿ ಮತ್ತು ಉಣ್ಣೆಯಿಂದ ಮಾಡಿದಂತಹ ಬಟ್ಟೆಯನ್ನು ಅವರು ಧರಿಸ್ತಾಯಿದ್ರು. ಹತ್ತಿ ಮತ್ತು ಉಣ್ಣೆಯಿಂದ ಮಾಡಿದಂತಹ ಬಟ್ಟೆಯನ್ನು ಯಾರು ಧರಿಸ್ತಾಯಿದ್ರು? ಈ ಸಿಂಧೂ ಬಯಲಿನ ಜನರು ಧರಿಸ್ತಾಯಿದ್ರು. ಹತ್ತಿ ಮತ್ತು ಉಣ್ಣೆಯಿಂದ ಮಾಡಿದಂತಹ ಬಟ್ಟೆಯನ್ನು. ದೇ ಯೂಸ್ಡ್ ಕಾಟನ್ ಆ್ಯಂಡ್ ವೂಲನ್ ಕ್ಲಾತ್. ಹಿಯರ್ ಡ್ಯೂರಿಂಗ್ ದಿಸ್ ಪೀರಿಯಡ್ ಬೋತ್ ಮೆನ್ ಆ್ಯಂಡ್ ವುಮೆನ್ ವೋರ್ ಅಪ್ಪರ್ ಗಾರ್ಮೆಂಟ್ ಆ್ಯಂಡ್ ಲೋಯರ್ ಗಾರ್ಮೆಂಟ್. ಅವರು ಪುರುಷರು ಮತ್ತು ಮಹಿಳೆಯರು ಮೇಲುಡುಗೆ ಮತ್ತು ಕೆಳ ಉಡುಗೆಯನ್ನು ಧರಿಸ್ತಾಯಿದ್ರು. ಮೇಲುಡುಗೆ ಮತ್ತು ಕೆಳ ಉಡುಗೆಯನ್ನು ಅವರು ಧರಿಸ್ತಾಯಿದ್ರು. ಓಕೆನಾ. ಅಪ್ಪರ್ ಗೌರ್ಮೆಂಟ್ ಆ್ಯಂಡ್ ಲೋಯರ್ ಗೌರ್ಮೆಂಟ್. ಸೊ ಅಪ್ಪರ್ ಗೌರ್ಮೆಂಟ್ ಅಂದರೆ ಈ ಶಾಲನ್ನು ನಾವು ನೋಡ್ತೀವಲ್ಲ, ಸೊ ಆ ಶಾಲನ್ನು ಧರಿಸ್ತಾಯಿದ್ರು. ಹಾಗೆ ಲೋಯರ್ ಗೌರ್ಮೆಂಟ್ ಅಂದರೆ ಧೋತಿಯನ್ನು ಅವರು ಧರಿಸ್ತಾಯಿದ್ರು. ಸೊ ಅವು ಅವರ ಉಡುಗೆಗಳಾಗಿದ್ದವು. ಜೊತೆಗೆ ಇವರ ಕೆಲವು ಪ್ರಮುಖವಾದಂತಹ ತೊಡುಗೆಗಳು, ಆರ್ನಮೆಂಟ್ಸ್ಗಳು ಯಾವೆಲ್ಲ ಆಗಿದ್ವು ಅಂದರೆ, ಇಲ್ಲಿ ಪುರುಷರು ಮತ್ತು ಮಹಿಳೆಯರು ಇಬ್ಬರೂ ಕೂಡ ಈ ಆಭರಣಗಳನ್ನು ಅವರು ಧರಿಸ್ತಾಯಿದ್ರು. ಅದನ್ನು ಇಷ್ಟಪಡ್ತಾಯಿದ್ರು. ಆಭರಣಗಳನ್ನು ಪುರುಷರು ಮತ್ತು ಮಹಿಳೆಯರು ಧರಿಸ್ತಾಯಿದ್ರು. ಅದರಲ್ಲೂ ವಿಶೇಷವಾಗಿ ಇವತ್ತಿಗೂ ಕೂಡ ಮಹಿಳೆಯರು ಈ ಆಭರಣಗಳ ಪ್ರಿಯರು. ಆಭರಣ ಒಂದು ಹೊತ್ತಿನ ಊಟವನ್ನಾದರೂ ಬಿಡ್ತಾರೆ, ಬಟ್ ಆಭರಣಗಳನ್ನಂತೂ ಬಿಡೋದಿಲ್ಲ. ಯಾಕಂದರೆ ನಮ್ಮ ಭಾರತದ ಸಂಸ್ಕೃತಿನೇ ಹಾಗೆ. ಪ್ರಾಚೀನ ನಾಗರಿಕತೆಯಲ್ಲಿನೇ ಮಹಿಳೆಯರು ಈ ಆಭರಣ ಪ್ರಿಯರಾಗಿದ್ದರು. ಸೊ ಅವರು ಮಹಿಳೆಯರು ಧರಿಸ್ತಾ ಇದ್ದಂತಹ ಪ್ರಮುಖ ಆಭರಣಗಳು ಯಾವೆಲ್ಲ ಆಗಿದ್ವು ಅಂದರೆ, ನತ್ತನ್ನು ಬಳಸ್ತಾಯಿದ್ರು. ನತ್ತನ್ನು ಬಳಸ್ತಾಯಿದ್ರು. ದೆನ್ ಇಯರಿಂಗ್ಸ್, ಕಿವಿಯೋಲೆಯನ್ನು ಧರಿಸ್ತಾಯಿದ್ರು. ಕಿವಿಯೋಲೆಯನ್ನು ಅವರು ಧರಿಸ್ತಾಯಿದ್ರು. ಇಯರಿಂಗ್ಸ್ ವಾಸ್ ಆಲ್ಸೋ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಆರ್ನಮೆಂಟ್ ಯೂಸಿಂಗ್ ಡ್ಯೂರಿಂಗ್ ದಿಸ್ ಪೀರಿಯಡ್. ಆ್ಯಂಡ್ ದೆನ್ ಆ್ಯಂಕ್ಲೆಟ್, ಕಾಲುಗೆಜ್ಜೆಯನ್ನು ಕೂಡ ಅವರು ಧರಿಸ್ತಾಯಿದ್ರು. ಕಾಲುಗೆಜ್ಜೆ ಕೂಡ ಅವರ ಪ್ರಮುಖವಾದಂತಹ ಉಡುಗೆ ಆಗಿತ್ತು. ಸೊ ದೀಸ್ ಆರ್ ದ ಫ್ಯೂ ಇಂಪಾರ್ಟೆಂಟ್ ಆರ್ನಮೆಂಟ್ಸ್ worn by
ವುಮೆನ್ ಡ್ಯೂರಿಂಗ್ ದಿಸ್ ಪೀರಿಯಡ್. ಈ ಕಾಲದಲ್ಲಿ ಮಹಿಳೆಯರು ಧರಿಸ್ತಾ ಇದ್ದಂತಹ ಪ್ರಮುಖ ಆಭರಣಗಳು ಆಗಿದ್ವು ಅಂಥೇಳಿ ನಾವಿಲ್ಲಿ ಗುರುತಿಸ್ತೇವೆ. ಸೊ ಹಾಗಾದರೆ ಈ ಆಭರಣಗಳನ್ನು ಯಾವುದರಿಂದ ಮಾಡಲಾಗಿತ್ತು ಈ ಕಾಲದಲ್ಲಿ ಅಂದರೆ, ದೀಸ್ ಆರ್ನಮೆಂಟ್ಸ್ ವರ್ ಮೇಡ್ ಆಫ್ ಗೋಲ್ಡ್, ಸಿಲ್ವರ್ ಆ್ಯಂಡ್ ಪ್ರೀಷಿಯಸ್ ಸ್ಟೋನ್. ಗೋಲ್ಡ್, ಸಿಲ್ವರ್ ಆ್ಯಂಡ್ ಪ್ರೀಷಿಯಸ್ ಸ್ಟೋನ್ ಇವುಗಳನ್ನು ಚಿನ್ನ, ಬೆಳ್ಳಿ ಮತ್ತು ಅಮೂಲ್ಯ ರತ್ನಗಳಿಂದ ಇವುಗಳನ್ನು ತಯಾರಿಸಲಾಗ್ತಾ ಇತ್ತು. ಓಕೆನಾ, ಅಮೂಲ್ಯ ರತ್ನಗಳಿಂದ ಇವುಗಳನ್ನು ತಯಾರಿಸಲಾಗ್ತಾ ಇತ್ತು. ಈ ಆಭರಣಗಳನ್ನು ಚಿನ್ನ, ಬೆಳ್ಳಿ ಮತ್ತು ಅಮೂಲ್ಯ ರತ್ನಗಳಿಂದ ತಯಾರಿಸಲಾಗ್ತಾ ಇತ್ತು. ದೀಸ್ ಆರ್ನಮೆಂಟ್ಸ್ ವರ್ ಮೇಡ್ ಆಫ್ ಗೋಲ್ಡ್, ಸಿಲ್ವರ್ ಆ್ಯಂಡ್ ದೆನ್ ಪ್ರೀಷಿಯಸ್ ಸ್ಟೋನ್ಸ್. ಓಕೆನಾ, ಸೊ ಹೀಗೆ ಇವುಗಳಿಂದ ತಯಾರಿಸಿದಂತಹ ಆಭರಣಗಳನ್ನು ಇವರು ಧರಿಸ್ತಾ ಇದ್ದರು. ದೆನ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಈಸ್ ವುಮೆನ್ ವೆರೈಟಿ ಆಫ್ ಹೇರ್ ಸ್ಟೈಲ್ಸ್. ಸೊ ಇಲ್ಲಿನ ಕಾಲದ ಮಹಿಳೆಯರಿಗೆ ವಿವಿಧ ಬಗೆಯ ಕೇಶ ಅಲಂಕಾರ ಗೊತ್ತಿತ್ತು. ಕೇಶ ಅಲಂಕಾರ ಅವರಿಗೆ ಗೊತ್ತಿತ್ತು. ಸೊ ಇವತ್ತಿಗೂ ಕೂಡ ನಾವು ನೋಡ್ತೇವೆ ಹೆಣ್ಣು ಮಕ್ಕಳು. ಸೊ ಈ ವಿಡಿಯೋವನ್ನು ವಾಚ್ ಮಾಡ್ತಿದ್ರೆ ಗೊತ್ತಾಗುತ್ತೆ ಯಾವೆಲ್ಲ ಸ್ಟೈಲ್ನಲ್ಲಿ ಹೇರ್ ಸ್ಟೈಲನ್ನು ಮಾಡ್ತೀವಿ ಅಂಥೇಳಿ. ಸೊ ಅದು ಈಗಲ್ಲ, ಪ್ರಾಚೀನ ಕಾಲ ಅಂದರೆ ಸಿಂಧೂ-ವಲ್ಯ ನಾಗರಿಕತೆಯ ಕಾಲದಲ್ಲೇ ದ ವೆರೈಟಿ ಆಫ್ ಹೇರ್ ಸ್ಟೈಲ್. ಅವರಿಗೆ ಈ ವಿವಿಧ ರೀತಿಯಾದಂತಹ ಕೇಶ ಅಲಂಕಾರವನ್ನು ಮಾಡಿಕೊಳ್ಳುವಂಥದ್ದು ಅವರಿಗೆ ಗೊತ್ತಿತ್ತು. ಕೇಶ ಅಲಂಕಾರವನ್ನು ಮಾಡ್ಕೊಳ್ಳೋದಕ್ಕೆ ಮುಖ್ಯವಾಗಿ ಯಾವುದು ಎರಡು ಬೇಕು? ಒಂದು ಬಾಚಣಿಗೆ ಮತ್ತು ಇನ್ನೊಂದು ಯಾವುದು? ಮಿರರ್ ಅಲ್ವಾ. ಸೊ ಇವೆರಡು ಅತಿ ಪ್ರಮುಖವಾಗಿ. ಹಾಗಾದರೆ ಇವರು ಬಳಸ್ತಾ ಇದ್ರಾ? ಎಸ್, ದೇ ಯೂಸ್ಡ್ ಐವರಿ ಕೋಮ್ಸ್. ದಂತದಿಂದ ತಯಾರಿಸಿದಂತಹ ಬಾಚಣಿಗೆಯನ್ನು ಇವರು ಬಳಸ್ತಾ ಇದ್ರು. ದಂತದ ಬಾಚಣಿಗೆಯನ್ನು ಅವರು ಬಳಸ್ತಾ ಇದ್ರು ಈ ಕಾಲದಲ್ಲಿ. ಐವರಿ combs are using during this period. And then mirror also. ಯಾವುದರಿಂದ ಮಾಡಿದಂಥ ಮಿರರ್ ಅಪ್ಪ ಅಂದರೆ ಬ್ರೌನ್ಸ್ ಮಿರರ್, ಕಂಚಿನ ಮಿರರನ್ನು ಅವರು ಬಳಸ್ತಾ ಇದ್ದರು. ಕಂಚಿನ ಮಿರರನ್ನು ಕೂಡ ಈ ಕಾಲದಲ್ಲಿ ಬಳಸಲಾಗ್ತಾ ಇತ್ತು. ಸೊ ಹೀಗೆ ಈ ದಂತದಿಂದ ಮಾಡಿದಂತಹ ಬಾಚಣಿಗೆ ಮತ್ತು ಕಂಚಿನ ಕನ್ನಡಿಯನ್ನು ಈ ಕಾಲದಲ್ಲಿ ಬಳಸ್ತಾ ಇದ್ದರು. Then very important is during this period they have the knowledge about the face painting. ಮುಖಕ್ಕೆ ಬಣ್ಣ ಹಚ್ಚುವಂಥದ್ದು, ಮುಖಕ್ಕೆ ಬಣ್ಣ ಹಚ್ಚುವಂತಹ ಕಲೆ ಅವರಿಗೆ ಗೊತ್ತಿತ್ತು, ಫೇಸ್ ಪೇಂಟಿಂಗ್. ಹಾಗೆಯೇ ಲಿಪ್ಸ್ಟಿಕ್ ಬಗ್ಗೆ ಪರಿಚಯ ಇತ್ತು ಅವರಿಗೆ. ತುಟಿಗೆ ಬಣ್ಣ ಹಚ್ಚುವಂಥದ್ದು ಕೂಡ ಅವರಿಗೆ ಗೊತ್ತಿತ್ತು, ಲಿಪ್ಸ್ಟಿಕ್. ದೆನ್ ಕೋಲಿಯರಿಸಮ್, ಕಣ್ಣಿಗೆ ಕಾಡಿಗೆಯನ್ನು ಹಚ್ಚುವಂಥದ್ದು, ಕಣ್ಣಿಗೆ ಕಾಡಿಗೆ ಹಚ್ಚೋದು ಕೂಡ ಅವರಿಗೆ ಗೊತ್ತಿತ್ತು. ಎಸ್, ಸೊ ನೋಡಿ ಆಧುನಿಕ ಕಾಲದಲ್ಲಿ ಮಹಿಳೆಯರು ಯಾವೆಲ್ಲದನ್ನು ಕಲ್ತಿದ್ರು, ಸೊ ಅದೆಲ್ಲದನ್ನು ಈ ಕಾಲದಲ್ಲೇ ಮಹಿಳೆಯರು ಬಳಸ್ತಾ ಇದ್ದರು. ಓಕೆನಾ. ಸೊ ಅವರಿಗೇನು ಗೊತ್ತಿತ್ತು? ಫೇಸ್ ಪೇಂಟಿಂಗ್ ಕೂಡ ಗೊತ್ತಿತ್ತು ಅಲ್ವಾ, ಫೇಸ್ ಪೇಂಟಿಂಗ್ ಗೊತ್ತಿತ್ತು. ದೆನ್ ಲಿಪ್ಸ್ಟಿಕ್ ಗೊತ್ತಿತ್ತು. ದೆನ್ ಕಾಲಿರಿಸಮ್ ಕೂಡ ಗೊತ್ತಿತ್ತು, ಅಂದರೆ ಕಣ್ಣಿಗೆ ಕಾಡಿಗೆಯನ್ನು ಹಚ್ಚೋದು ಕೂಡ ಅವರು ಕಲ್ತಿದ್ರು. ಸೊ ಹೀಗೆ ಆ ಕಾಲದ ಉಡುಗೆ ತೊಡುಗೆಯ ಬಗ್ಗೆ ನಾವು ತಿಳ್ಕೊಳ್ಬೋದು. ನೆಕ್ಸ್ಟ್ ಲಾಸ್ಟ್ಲಿ ಗೇಮ್ಸ್. ನಾವು ಈ ಕಾಲದ ಸಾಮಾಜಿಕ ವ್ಯವಸ್ಥೆಯಲ್ಲಿ ನಾವು ನೋಡುವಂಥದ್ದು ಗೇಮ್ಸ್ ಅಂದರೆ ಏನು? ಆಟೋಟಗಳು, ಗೇಮ್ಸ್. ಸೊ ಯಾವ ರೀತಿಯ ಗೇಮ್ಸ್ಗಳು ಇವರಿಗೆ ಪರಿಚಯ ಇತ್ತಪ್ಪ ಅಂದರೆ, ದೇ ಹ್ಯಾಡ್ ಗ್ರೇಟ್ ಲವ್ ಫಾರ್ ಇಂಡೋರ್ ಆ್ಯಂಡ್ ಔಟ್ಡೋರ್ ಗೇಮ್ಸ್. ಅವರು ಒಳಾಂಗಣ ಮತ್ತು ಹೊರಾಂಗಣ ಕ್ರೀಡೆ ಎರಡನ್ನೂ ಕೂಡ ಇಷ್ಟಪಡ್ತಾಯಿದ್ರು. ಇವರಿಗೆ ಒಳಾಂಗಣ ಕ್ರೀಡೆಯಲ್ಲೂ ಕೂಡ ಆಸಕ್ತಿ ಇತ್ತು, ಹೊರಾಂಗಣ ಕ್ರೀಡೆಯಲ್ಲೂ ಕೂಡ ಆಸಕ್ತಿ ಇತ್ತು. ದೇ ಲವ್ಡ್ ಇಂಡೋರ್ ಆ್ಯಂಡ್ ಔಟ್ಡೋರ್ ಗೇಮ್ಸ್. ಎರಡೂ ರೀತಿಯಾದಂತಹ ಕ್ರೀಡೆಯನ್ನು ಅವರು ಇಷ್ಟಪಡ್ತಿದ್ರು. ಸೊ ಹಾಗಾದರೆ ಅವರ ಪ್ರಮುಖವಾದಂತಹ ಕ್ರೀಡೆಗಳು ಯಾವುದಾಗಿದ್ವಪ್ಪ ಅಂದರೆ ಡೈಸ್, ಪಗಡೆ ಇವರ ಪ್ರಮುಖವಾದಂಥ ಆಟ. ಇದು ಬೆಸ್ಟ್ ಎಕ್ಸಾಂಪಲ್, ಒಳಾಂಗಣ ಕ್ರೀಡೆಗೆ ಉದಾಹರಣೆ ಅಲ್ವಾ ಪಗಡೆ. ಡೈಸ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸಾಂಪಲ್ ಫಾರ್ ಇಂಡೋರ್ ಗೇಮ್, ಒಳಾಂಗಣ ಕ್ರೀಡೆಗೆ ಉತ್ತಮ ಉದಾಹರಣೆ. ದೆನ್ ಹಂಟಿಂಗ್, ಹೊರಾಂಗಣ ಕ್ರೀಡೆ ಇದಲ್ವಾ. ಹಂಟಿಂಗ್ ಅಂದರೆ
ಬೇಟೆ ಆಡೋದು ಆಗ ಅವರ ಒಂದು ಕ್ರೀಡೆಯಾಗಿತ್ತು. ಇಟ್ ಈಸ್ ಒನ್ ಆಫ್ ದ ಗೇಮ್ಸ್ ಡ್ಯೂರಿಂಗ್ ದ ಟೈಮ್ ಆಫ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ಈ ಸಿಂಧೂ ಬೆಲ್ಲ ನಾಗರಿಕತೆಯ ಕಾಲದಲ್ಲಿ ಅದೊಂದು ಏನಾಗಿತ್ತು, ಆಟ ಆಗಿತ್ತು. ಯಾವುದು, ಹಂಟಿಂಗ್. ಆ್ಯಂಡ್ ದೆನ್ ವೆರಿ ಇಂಪಾರ್ಟೆಂಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ಗೇಮ್ ಡ್ಯೂರಿಂಗ್ ದಿಸ್ ಪೀರಿಯಡ್ ಈಸ್ ಬುಲ್ ಫೈಟಿಂಗ್. Bull fighting is also one of the most important game during this period. And then cock fighting, ಕೋಳಿ ಕಾಳಗವನ್ನು ಕೂಡ ಈ ಕಾಲದಲ್ಲಿ ಆಟವಾಗಿ ನಡೆಸ್ಕೊಳ್ತಾ ಇದ್ರು. ಸೊ ಇವು. ಆ್ಯಂಡ್ ದೆನ್ ಫಿಶಿಂಗ್ ಈಸ್ ಆಲ್ಸೋ ಒನ್ ಟೈಪ್ ಆಫ್ ದ ಗೇಮ್ ಡ್ಯೂರಿಂಗ್ ದಿಸ್ ಪೀರಿಯಡ್. ಆ ಕಾಲದಲ್ಲಿ ಈ ಮೀನುಗಾರಿಕೆ ಅನ್ನುವಂಥದ್ದು ಒಂದು ಕ್ರೀಡೆಯಾಗಿ ಅವರು ಬಳಸ್ಕೊಳ್ತಾ ಇದ್ರು. ದೆನ್ ಕ್ಲೇ ಮಾಡಲಿಂಗ್, ಮಣ್ಣಿನ ಮಾದರಿಯನ್ನು ತಯಾರಿಸುವಂಥದ್ದು, ಅದು ಕೂಡ ಒಂದು ಆಟ ಆಗಿತ್ತು. ಕ್ಲೇ ಮಾಡಲಿಂಗ್ ನೌ ಎ ಡೇಸ್ ಇಟ್ ಈಸ್ ಒನ್ ಟೈಪ್ ಆಫ್ ದ ಕಾಂಪಿಟೇಷನ್ ಡ್ಯೂರಿಂಗ್ ದ ಟೈಮ್ ಆಫ್ ಪ್ರತಿಭಾ ಕಾರಂಜಿ, ಇಸ್ ಇಟ್ ಇಟ್? ಸೊ ಈ ಪ್ರತಿಭಾ ಕಾರಂಜಿಯ ಸಂದರ್ಭದಲ್ಲಿ ಮಣ್ಣಿನ ಮಾದರಿಯನ್ನು ತಯಾರಿಸೋದು ಒಂದು ಸ್ಪರ್ಧೆಯಾಗಿ ಮಾಡ್ತಾ ಇದ್ದೀವಿ. ಬಟ್ ಡ್ಯೂರಿಂಗ್ ದಟ್ ಪೀರಿಯಡ್ ಇಟ್ ಈಸ್ ಒನ್ ಆಫ್ ದ ಗೇಮ್. ಆಗ ಅದೊಂದು ಆಟ ಆಗಿತ್ತು. ಇವತ್ತಿಗೂ ಕೂಡ ಸಣ್ಣ ಮಕ್ಕಳು ಈ ಮಣ್ಣನ್ನು ಇಟ್ಕೊಂಡು ಆಡೋದನ್ನು ನಾವು ಗುರುತಿಸ್ತೇವೆ. ಕ್ಲೇ ಮಾಡಲಿಂಗ್ ಈಸ್ ಆಲ್ಸೋ ಒನ್ ಆಫ್ ದ ಗೇಮ್ ಡ್ಯೂರಿಂಗ್ ದಿಸ್ ಪೀರಿಯಡ್. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಈಸ್ ಚೆಸ್ ಆಟವೂ ಕೂಡ ಈ ಕಾಲದ ಪ್ರಮುಖವಾದಂತಹ ಕ್ರೀಡೆ ಆಗಿತ್ತು. ಜೊತೆಗೆ ನಾವು ಗುರುತಿಸೋದಾದರೆ ಈ ಕಾಲದಲ್ಲಿ ಸತ್ತವರನ್ನು ಹೂಳುವ ಮತ್ತು ಸುಡುವ ಎರಡೂ ಪದ್ಧತಿಯು ಕೂಡ ಅಸ್ತಿತ್ವದಲ್ಲಿತ್ತು ಅನ್ನುವಂಥದ್ದು ಹರಪ್ಪಾದಲ್ಲಿ ಸಿಕ್ಕಂತಹ ಒಂದು ಸ್ಮಶಾನದ ಮೂಲಕ ಅದನ್ನು ಗುರುತಿಸ್ಬೋದು. ಸೊ ಇದು ಈ ಕಾಲದ ಸಾಮಾಜಿಕ ವ್ಯವಸ್ಥೆಗೆ ಸಂಬಂಧಿಸಿದಂತಹ ಪ್ರಮುಖ ವಿಷಯಗಳು. ಓಕೆನಾ? ಸೊ ಹಾಗಾದರೆ ಒಂದು ಸತಿ ಗ್ಲಾನ್ಸ್ ಮಾಡಿಬಿಡೋಣ ಈ ಕಾಲದ ರಾಜಕೀಯ ಮತ್ತು ಸಾಮಾಜಿಕ ವ್ಯವಸ್ಥೆ. ಸೊ ರಾಜಕೀಯ ವ್ಯವಸ್ಥೆಯಲ್ಲಿ ನಾವು ಗುರುತಿಸಿದಾಗೆ ಅಲ್ಲಿ ರಾಜಕೀಯ ವ್ಯವಸ್ಥೆಯನ್ನು ಗುರುತಿಸೋದಕ್ಕೆ ಯಾವುದೇ ಲಿಖಿತ ಆಧಾರಗಳಿಲ್ಲ. ಆದರೆ ಯಾವುದನ್ನು ಆಧಾರವಾಗಿಟ್ಕೊಂಡು ಅಲ್ಲಿನ ನಗರ ಯೋಜನೆಯನ್ನು ಆಧಾರವಾಗಿಟ್ಕೊಂಡು ಇತಿಹಾಸಕರು ಇಲ್ಲಿ ಗೆಸ್ ಮಾಡಿದ್ದಾರೆ ಅಲ್ವಾ. ಆನ್ ದ ಬೇಸಿಸ್ ಆಫ್ ಟೌನ್ ಪ್ಲಾನಿಂಗ್ ದ ಹಿಸ್ಟೋರಿಯನ್ಸ್ ಆರ್ ಗೆಸ್ಸಿಂಗ್ ಅಬೌಟ್ ದ ಪೊಲಿಟಿಕಲ್ ಕಂಡೀಷನ್ ಆಫ್ ಡ್ಯೂರಿಂಗ್ ದಿಸ್ ಪೀರಿಯಡ್. ಆ್ಯಂಡ್ ಇನ್ ದ ಸೋಷಿಯಲ್ ಕಂಡೀಷನ್, ಸೊ ನಾವು ಇದನ್ನು 4 ಭಾಗಗಳಾಗಿ ಮಾಡಿಬಿಟ್ಟಿದ್ದೀನಿ. ಅದನ್ನು ಯಾವುದು, ಅಲ್ಲಿದ್ದಂತಹ ವರ್ಗಗಳು ಯಾವ್ಯಾವು ಅನ್ನೋದನ್ನು ನಾವು ನೋಡಿದ್ವಿ. 4 ವರ್ಗಗಳಿದ್ವು. ಅವೇ ಪಂಡಿತ ವರ್ಗ, ಯೋಧರು, ವ್ಯಾಪಾರಿಗಳು ಮತ್ತು ಶ್ರಮಿಕರು. ಸೊ ಅದು ಹಾಗೆಯೇ ಆಹಾರದಲ್ಲಿ ಗೋಧಿ ಅವರ ಪ್ರಮುಖ ಆಹಾರ ಆಗಿತ್ತು. ಹಾಗೆಯೇ ಇತರೆ ಆಹಾರಗಳು ಯಾವ್ಯಾವು ಅನ್ನೋದನ್ನು ನಾನು ಹೇಳಿದೆ. ಹಾಗೆಯೇ ಅಲ್ಲಿನ ಉಡುಗೆ ತೊಡುಗೆ ಹೇಗಿತ್ತು ಅನ್ನೋದನ್ನು ನಾವು ಗುರುತಿಸಿದ್ವಿ. ಆಧುನಿಕ ಕಾಲದಲ್ಲಿ ಯಾವೆಲ್ಲ ಉಡುಗೆ ತೊಡುಗೆಗಳಿದೆಯೋ ಅವೆಲ್ಲವೂ ಕೂಡ ಆ ಕಾಲದಲ್ಲಿ ಇತ್ತು ಅನ್ನೋದನ್ನು ನಾವು ಗುರುತಿಸಿದ್ವಿ. ಆ್ಯಂಡ್ ಫೈನಲಿ ಅವರ ಆಟ ಹೇಗಿತ್ತು ಅನ್ನೋದನ್ನು ನಾವು ನೋಡಿದ್ವಿ. ಅವರ ಇಂಡೋರ್ ಗೇಮ್ ಯಾವುದು ಮತ್ತು ಔಟ್ಡೋರ್ ಗೇಮ್ ಯಾವುದು ಅನ್ನೋದನ್ನು ನಾವು ಇಲ್ಲಿ ಗುರುತಿಸ್ತೇವೆ. ಸೊ ಇದಿಷ್ಟು ಈ ಕಾಲದ ರಾಜಕೀಯ ಮತ್ತು ಸಾಮಾಜಿಕ ಸ್ಥಿತಿ. These are the few important points about the political and social condition of the Indus Valley civilization. In the next period, can learn about the economic condition of the Indus Valley civilization. ಮುಂದಿನ ತರಗತಿಯಲ್ಲಿ ಈ ಸಿಂಧೂ ಬೆಲ್ಲ ನಾಗರಿಕತೆಯ ಆರ್ಥಿಕ ಸ್ಥಿತಿ ಹೇಗಿತ್ತು ಅನ್ನೋದನ್ನು ನಾವು ಅಧ್ಯಯನ ಮಾಡೋಣ. ಅಲ್ಲಿಯವರೆಗೆ ವಿರಾಮ ಇರಲಿ ಮಕ್ಕಳೇ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಬೇರೆಯವರಿಗೂ ಕೂಡ ಶೇರ್ ಮಾಡಿ. ಸೊ ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂಥೇಳಿ ಕೇಳ್ಕೊಳ್ತಾ, ಎಲ್ರಿಗೂ ಮುಂದಿನ ವಿಡಿಯೋದವರೆಗೆ ವಿರಾಮವನ್ನು ಕೇಳ್ಕೊಳ್ತಾ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಮಕ್ಕಳೇ. ನಮಸ್ಕಾರ.